ಇನ್ನು ರಾಮ ಭಕ್ತರ ಉತ್ಸಾಹ ಕಡಿಮೆ ಆಗ್ತಾ ಇಲ್ಲ. ರಾಮನ ದರ್ಶನ ಪಡೆಯೋದಕ್ಕೆ ಜನರ ದಂಡು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಮೂರನೇ ದಿನವೂ ಲಕ್ಷಾಂತರ ಭಕ್ತರು ರಾಮನ ದರ್ಶನವನ್ನ ಪಡೆದು ಕೃಪೆಗೆ ಪಾತ್ರರಾಗಿದ್ದಾರೆ. ನಿತ್ಯ 5 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ರಾಮನ ದರ್ಶನ. ಮೊದಲ 2 ದಿನ 10 ಲಕ್ಷಕ್ಕೂ ಅಧಿಕ ಭಕ್ತರು ರಾಮಲಲ್ಲಾ ದರ್ಶನ ಪಡೆದಿದ್ದಾರೆ. ಇವತ್ತು ಕೂಡ 3 ಲಕ್ಷಕ್ಕೂ ಅಧಿಕ ಭಕ್ತರು ರಾಮನ ದರ್ಶನ ಪಡೆದಿದ್ದಾರೆ. ಈಗಲೂ ಪಡೆಯುತ್ತಲೇ ಇದ್ದಾರೆ. ರಾತ್ರಿ 11 ಗಂಟೆವರೆಗೂ ಅವಕಾಶ ನೀಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದಾರೆ. ಭಕ್ತರನ್ನ ನಿಯಂತ್ರಿಸಲು ಕ್ಷಿಪ್ರ ಕಾರ್ಯಾಚರಣೆ ಪಡೆ ಮತ್ತು ಕೇಂದ್ರ ಮೀಸಲು ಪಡೆ ಹರಸಾಹಸ ಪಡ್ತಿದೆ. ಮಹಾರಾಷ್ಟ್ರದ ಪುಣೆಯ ಭಕ್ತರ ತಂಡವೊಂದು ಅಯೋಧ್ಯೆಗೆ ಆಗಮಿಸಿದ್ದು ಎಲ್ಲರ ಗಮನ ಸೆಳೆದಿತ್ತು. ಹನುಮಾನ್ ಗರ್ಹಿಯ ಮುಂದೆ ಡೋಲು, ಶಂಖನಾದ ಮೊಳಗಿಸಿ ಇತರ ಸಂಗೀತ ವಾದ್ಯದೊಂದಿಗೆ ಪ್ರದರ್ಶನ ನೀಡಿದ್ರು. ವಿಶೇಷ ರೀತಿಯಲ್ಲಿ ರಾಮನ ದರ್ಶನ ಪಡೆದ್ರು. ಇದೆಲ್ಲದರ ನಡುವೆ ರಾಮ ಮಂದಿರ ನಿರ್ಮಾಣದ ಕುರಿತು ರಾಜಕೀಯ ಚರ್ಚೆ ಇನ್ನೂ ನಿಂತಿಲ್ಲ. ಏನೇ ರಾಜಕೀಯ ಮಾಡಿದ್ರೂ ಬಿಜೆಪಿಗೆ ಲಾಭವಾಗಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಮೈಸೂರಿನಲ್ಲಿ ಕಿಡಿಕಾರಿದ್ದಾರೆ. ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ಆತುರವಾಗಿ ಇನ್ಕಂಪ್ಲೀಟ್ ಇದನ್ನ ದೇವಸ್ಥಾನ ಇನ್ನೂ ಪೂರ್ಣ ಆಗದೆ ಇದ್ರೂ ಕೂಡ ಮಾಡಿದ್ದಾರೆ. ಬಟ್ ಅದು ಬೂಮ್ರಂಗ್ ಆಗುತ್ತೆ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ಅದೇನೇ ಇದ್ರೂ ರಾಮನ ಮೇಲಿನ ಭಕ್ತರ ಭಕ್ತಿ ಮಾತ್ರ ಕಡಿಮೆಯಾಗಿಲ್ಲ. ರಾಮ ಮಂದಿರಕ್ಕೆ ಬರ್ತಿರೋ ಭಕ್ತರು ಬಟ್ಟೆ, ಹಣ ಸೇರಿದಂತೆ ಆಭರಣಗಳನ್ನು ಕಾಣಿಕೆಯಾಗಿ ನೀಡುತ್ತಿದ್ದಾರೆ. 2-3 ದಿನದಲ್ಲೇ ಕೋಟಿಗಟ್ಟಲೆ ಹಣ ಸಂಗ್ರಹವಾಗಿದೆ. ಆನ್ಲೈನ್ನಲ್ಲಿ ದೇಣಿಗೆ ನೀಡಿದ ಮೊತ್ತವನ್ನ ಲೆಕ್ಕ ಹಾಕಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.